ಇವತ್ತು ಒಂದು ಪುಸ್ತಕ ಭಾಳ ಅದಕ್ಕೆ ಗೌರವ ಇದೆ. ಈ ಪುಸ್ತಕದ ಬಗ್ಗೆ ಭಾಳ ವಿಚಾರಗಳನ್ನು, ಯಾಕೆಂದ್ರೆ ನನಗೂ ನಂಬಿಕೆ ಇರಲಿಲ್ಲ ಈ ಪುಸ್ತಕದ ಬಗ್ಗೆ. ಎಲ್ಲಿ ಈಗ ಓದೋ ಟೈಮ್ ಅಂತೂ ಜನಕ್ಕಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈಗ ಹೊಸ ಇದಕ್ಕೆ ಹೋಗಿಬಿಟ್ಟಿವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದ್ದೀವಿ. ಈಗೆಲ್ಲ ಪುಸ್ತಕ ಬಂದ್ಬಿಟ್ಟು ಈಗ ಟೀಚರು ಪುಸ್ತಕದಲ್ಲಿ ಅವ್ರು ಏನೇ ಕೂಡ ಪಾಠ ಹೇಳ್ಬೇಕಾದ್ರೆ ಸುಳ್ಳು ಹೇಳೋಕ್ಕಾಗಲ್ಲ. ಈಗ ಟೀಚರ್ಸು ಆ ಮಗು ಪ್ರತಿಯೊಂದು ಫೋನ್ ಆ್ಯಪಲ್ಲೇ ಆ ಟೀಚರ್ಗಿಂತ ಜಾಸ್ತಿ ಇನ್ಫಾರ್ಮೇಷನ್ ಇರ್ತದೆ. ಸೊ ಈಗ ಭಾಳ ಕಷ್ಟ. ಹಿಂದೆ ಎಲ್ಲ ಗುರುಗಳು ಟೀಚರ್ಗಳು ಇದನ್ನು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ, ಶಿಷ್ಯರು ಪಾಠ ಹೇಳ್ಕೊಡ್ಬೇಕಾದ್ರೆ ಭಾಳ ಶ್ರಮ ಪಡ್ತಿದ್ದು. ಈಗ ಹಂಗೇನಿಲ್ಲ, ಶ್ರಮ ಏನು ಪಡಬೇಕಾಗಿಲ್ಲ, ಹೊಡಿಬೇಕಾದಿಲ್ಲ. ನಮಗೆಲ್ಲ ಬೇಕಾದಷ್ಟು ನನ್ನ ಕಾಲದಲ್ಲೂ ಏಟಿಗೆಲ್ಲ ತಿಂದಿದ್ದು ನಾನು. ಈಗ ಹಂಗೇನಿಲ್ಲ. ನಾನು ಯಾವುದೋ ಸಂದರ್ಭದಲ್ಲಿ ಹೇಳಿದೆ, ತ್ರೇತದೊಳ್ಳು ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳ್ಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ, ಆದರೆ ಕಲಿಯುಗದೊಳ್ಳು ಗುರು ಶಿಷ್ಯಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಹಂಗೆ ನನಗೆ ಸಂಬಳ ಬರ್ತಾಯಿದ್ದಪ್ಪ, ಜಾಸ್ತಿ ಬರ್ತಾಯಿದೆ ಏನೇ ಅಂತೇಳಿ ಕೊನೆಗೆ ಅವ್ನು ಕೈ ಮುಗಿದ್ಬಿಟ್ಟು ಕೇಳಿಕೊಂಡು ಅವನು ಸುಳ್ಳು ಹೇಳೋಕ್ಕಾಗಲ್ಲ. ಸುಳ್ಳು ಹೇಳಿದ್ರೆ ಹಿಂಗಿದೆ, ಫೋನಲ್ಲಿ ಹಿಂಗಿದೆ, ಇದರಲ್ಲಿ ಹಿಂಗಿದೆ ಅಂತೇಳಿ ಅವ್ರಿಗಿಂತ ಜಾಸ್ತಿ ಮಾಹಿತಿಯನ್ನು ಪಡ್ಕೊಳ್ಳೋಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಪಕ್ಷ ಭೇದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು, ವಿಶ್ವಾಸ ಕೊಟ್ಟು, ನನ್ನ ಕಷ್ಟಕಾಲದಲ್ಲಿ ನನ್ನ ತಿಹಾರ್ ಜೈಲಿಗೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೆಸಿ ನನ್ನನ್ನು ಕಳಿಸಿದಾಗ ನನ್ನ ಜೊತೆ ನಿಂತ ಜನ, ಕಾಲಿಗೆ ಚಪ್ಪಲಿ ಹಾಕೊಳ್ಳೋಕ್ಕಿಲ್ಲದೆ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂಥ ಜನ, ಆ ಕೋರ್ಟ್ಗಳಲ್ಲಿ ಕಾಯ್ತಿದ್ದಂಥ ಜನ, ನಾನು ಜೈಲಲ್ಲಿದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಿದಂಥ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂಥ ಜನ, ಅನೇಕ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ನನ್ನ ತಾಯಂದಿರು, ಸೋದರಿಯರು ಪ್ರಾರ್ಥನೆ ಮಾಡಿಕೊಂಡು ಹರಕೆ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗನ ತೀರಿ, ನನ್ನ ಅಣ್ಣನ ಥರ, ನನ್ನ ತಮ್ಮನ ಥರ ಅಂಥೇಳಿ ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟಿದ್ರಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಿಂಬೆಗಿನ್ ಹುಡಿಯಿಲ್ಲ, ದುಂಬಿಗಿನ್ ಕರಿಗಿಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ. ಎಲ್ಲ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಾಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನನ್ನ ಬದುಕಿನ ಜೊತೆಯಲ್ಲಿ, ನನ್ನ ಕಷ್ಟದ ಜೊತೆಯಲ್ಲಿ ಎಲ್ಲ ಕೂಡ ನಿಂತಿದ್ರಲ್ಲ, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಇದು ನನ್ನ ಫಸ್ಟು ನನಗೆ ಅಭಿನಂದಿಸೋಂಥ ಒಂದು ಕಾರ್ಯಕ್ರಮ. ಇದು ನಾನು ಬರಬಾರ್ದು, ಆ ಹುಡುಗರು ಬಂದುಬಿಟ್ಟಿದ್ದಾರೆ. ಹುಡುಗ ಎರಡನೇ ನಾನು ಹೆಣ್ಮಗಳಿಗೆ ಹೇಳಿದ್ದೀನಿ, ಟೈಮ್ ಕೊಟ್ಟಿದ್ದೀನಿ ಅಂತ. ನಾನೇ ಈ ಸಂದರ್ಭದಲ್ಲಿ ಹೋಗದೇವರು ತಪ್ಪಾಗ್ತದೆ, ನಾನಿಲ್ಲದೆ ಈ ಕಾರ್ಯಕ್ರಮ ನಡೆದ್ರೆ, ನನಗೆ ಹೇಳಲಿಲ್ಲ ಈ ಫಿಕ್ಸ್ ಮಾಡಿದ್ರೆ, ಆದರೂ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಹೋಗದೆ ತಪ್ಪಾಗ್ತದೆ ಅಂತೇಳಿ ಬಂದಿದ್ದೇನೆ. ಸೊ ನನಗೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವಿಟ್ಟು, ಅಭಿಮಾನ ಇಟ್ಟು ನನ್ನನ್ನು ಬೆಳೆಸಿ ನನಗೆ ಆಶೀರ್ವಾದ ಮಾಡಿ, ನನ್ನ ತಂದೆ ತಾಯಿ ನನ್ನ ಕುಟುಂಬದವ್ರದ್ದು ಬೇರೆ, ಅದು ಬೇರೆ ವಿಚಾರ, ನನ್ನ ನಂಟರು ನನ್ನ ಸಂಬಂಧಿಕರು ಬೇರೆ ವಿಚಾರ. ಆದರೆ ಪ್ರತಿಯೊಬ್ಬರು ಕೂಡ ಈ ಹುಡುಗನ್ನ ಇಲ್ಲಿವರೆಗೂ ತೆಗೆದುಕೊಂಡು ಹಳ್ಳಿಯಿಂದ ತಂದು ಇಲ್ಲಿವರೆಗೂ ಬೆಳೆಸಿದ್ದಾರಲ್ಲ, ಅವರೆಲ್ಲ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಬಯಸ್ತೇನೆ. ಇವತ್ತು ತಂದೆ ಇಲ್ಲ ಅಂದರೆ, ತಂದೆ ತಾಯಿ ಇಲ್ಲ ಅಂದರೆ ನಮ್ಗೆ ಆಧಾರ ಇರೋದಿಲ್ಲ. ತಾಯಿ ಇಲ್ಲದೆ ಹೋದರೆ ಮಮತೆ ಇರೋದಿಲ್ಲ. ಗುರು ಇಲ್ಲ ಅಂದರೆ ಜ್ಞಾನ ಇರೋದಿಲ್ಲ. ಸೊ ಅದರಿಂದ ನಾವು ಜೀವನದಲ್ಲಿ ಅನೇಕ ಸಾಧನೆಗಳನ್ನು ನಾವೆಲ್ಲ ಮಾಡಬೇಕಾಗ್ತದೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ದೇವ್ರ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂಥ ಅವಕಾಶದಲ್ಲಿ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೋಲನ್ನು ಕೂಡ ನಾನು ಒಪ್ಕೊಳ್ತೇನೆ. ಯಾವಾಗಲೂ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಾವು ಮಾಡಿದ್ದೆಲ್ಲ ಸರಿ ಅನ್ನೋದು ಕೂಡ ಇಲ್ಲ. ನಾನು ಟೀಕೆನೂ ಕೂಡ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಈಗ ಮಾಧ್ಯಮದವ್ರು ಎಷ್ಟೋ ಜನ ಟೀಕೆ ಮಾಡ್ತಾರೆ, ನನ್ನ ಸ್ನೇಹಿತರುಗಳು ಟೀಕೆ ಮಾಡ್ತಾರೆ, ಫ್ರೆಂಡ್ಸು ಹೇಳ್ತಾರೆ. ಅದು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದ್ದೆಲ್ಲ ಕಥೆಗಳನ್ನು ಕಟ್ಟಿ ಮಾತಾಡೋಂತಿದ್ದಾರೆ.
ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಸುಳ್ಳುಗಳನ್ನ ನಾವು ಹೆಸರುಗಳೆಲ್ಲ ಹೇಳಕ್ಕೆ ನಾನು ತರಿಲ್ಲ. ಏನೇನೋ ಕತೆಗಳು ಕಟ್ಟಿ ಸುಳ್ಳು ಕಟ್ಟಿ ಅಪಾದ್ಯಗಳು ಮಾಡೋದೆಲ್ಲ ಇದೆ. ಬಟ್ ಅಂದರೂ ಏನು ಮಾಡೋಕ್ಕಾಗ್ತದೆ? ಅವ್ರ ಬದುಕಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಸಹಾಯ ಆಗಬೇಕು ಅಂತ ನಮ್ಗೆ ಅವ್ರ ಖುಷಿಗೋಸ್ಕರಾದ್ರೂ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಕೆಲವು ಸಮಾಧಾನ ಇರುವುದಿಲ್ಲ. ಸೊ ಮಾಡ್ತಾರೆ, ಆದರೂ ಪರವಾಗಿಲ್ಲ ಅಂಥೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮಾಡಿ. ಏಕೆಂದರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ, ಯಾವುದೂ ಶಾಶ್ವತೆ ಇಲ್ಲ. ನಾನು ಯಾರು 30-40 ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ದೇವೇಗೌಡರ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ಅವ್ರ ಮೇಲೆ ನಿಂತಿದ್ದೀನಿ. ಅವ್ರು ಏನೇನು ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ, ಕೇಸ್ಗಳು ಹಾಕ್ತಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.